ಸೀರಿಯಲ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಏನು ಹೇಳಕ್ ಉಳಿದಿಲ್ಲ. ನಮ್ಮ ತಂಡದ ಬಗ್ಗೆ ಆಗ್ಲಿ, ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಆಗ್ಲಿ, ಆರ್ಟಿಸ್ಟ್ ಟೀಮ್ ಬಗ್ಗೆ ಆಗ್ಲಿ, ಎಲ್ಲ ಶ್ರವಂತ್ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ನನಗೆ ಅಂದ್ರೆ ಈ ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಏನು ಅಂತಂದ್ರೆ, ಈಗ ಯೂಶಲಿ ಟ್ರೆಂಡ್ ಹೇಗೆ ಅಂದ್ರೆ ಎಲ್ಲ ಸೀರಿಯಲ್ನಲ್ಲೂ ಮುಖ್ಯ ಭೂಮಿಕೆನಲ್ಲಿ ಯಂಗ್ಸ್ಟರ್ಸ್ ಇರ್ತಾರೆ. ಅಂದ್ರೆ ಅವ್ರ ಸ್ಟ್ರಗಲ್ಸ್ ಏನಿರುತ್ತೆ, ಅವ್ರ ಚಾಲೆಂಜಸ್ ಏನಿರುತ್ತೆ, ಅವ್ರ ಲೈಫ್ ಸುತ್ತು ಏನ್ ನಡೀತಾ ಇರುತ್ತೆ, ಅದೇ ಕಂಪ್ಲೀಟ್ ಆಗಿ ಅದೇ ಇರುತ್ತೆ ಮುಖ್ಯ ಭೂಮಿಕೆಯಲ್ಲಿ. ಇಲ್ಲಿ ಹೇಗಂದ್ರೆ ಮಿಡಲ್ ಏಜ್ಡ್ ಕಪಲ್ ಇದಾರಲ್ಲ, ಅವ್ರ ಅನುಭವ ಕೂಡ ದೊಡ್ಡದಿರುತ್ತೆ, ಜವಾಬ್ದಾರಿನೂ ಅಷ್ಟೇ ದೊಡ್ಡದಾಗಿರುತ್ತೆ. ಸೊ ಅವ್ರ ಕಣ್ಣಿಂದ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಅಂದ್ರೆ ನೋಡೋದು ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಅವರು ಯಂಗ್ಸ್ಟರ್ಸ್ ಮೇಲೂ ಪ್ರಭಾವ ಬೀರ್ತಾರೆ, ಅವ್ರ ಹಿಂದೆ ಇರೋ ಪೀಳಿಗೆ ಮೇಲೂ ಇಂದ ಅವರು ಎಷ್ಟೋ ಕಲ್ತಿರ್ತಾರೆ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಓಪನ್ ಆಗುತ್ತಲ್ಲ ಸ್ಟೋರಿ, ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಲಕ್ಕಿ ಕಲರ್ಸ್ ಕನ್ನಡಗೆ ವರ್ಕ್ ಮಾಡ್ತಾ ಇರೋದಕ್ಕೆ. ಸೊ ಐ ಥ್ಯಾಂಕ್ ದೆಮ್ ಅಂಡ್ ಅವರ ಸಪೋರ್ಟ್ ತುಂಬಾ ದೊಡ್ಡದಿದೆ ನಮ್ಗೆ. ಅಂಡ್ ನಮ್ಮ ಶ್ರವಂತ್ ಅವರು ಹೇಳ್ಬೇಕಂದ್ರೆ ಅವರು ಈಗ ಪ್ಲಾಟರ್ ಅಲ್ಲಿ ಎಲ್ಲ ಅಡಿಗೆ ಮಾಡಿ ಕೊಟ್ಟ ಹಾಗೆ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಎಲ್ಲಾನು ತುಂಬಾ ಪ್ರೀತಿಯಿಂದ, ತುಂಬಾ ಕಾಳಜಿಯಿಂದ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಕ್ಯಾಶುವಲ್ ಆಗಿ ಅವ್ರು ಹೇಳ್ದಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಒಂದು ಪಾತ್ರಕ್ಕೆ ಅಂತ ಕಾಲ್ ಮಾಡಿದ್ರು. ಸೊ ಅದು ಹಾಗೆ ಡಿಸ್ಕಷನ್ ಮುಂದೆ ಹೋಗಿ ಹೋಗಿ ಈ ಮಟ್ಟಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ನನ್ನ ತುಂಬಾ ದೊಡ್ಡ ಕನಸಾಗಿತ್ತು ಬಹಳ ವರ್ಷಗಳಿಂದ. ಅದು ಈ ತರ ಅಂದ್ರೆ ಅಂದ್ಕೊಳ್ದೆ ಸಡನ್ ಆಗಿ ಇಂಥ ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನಾನು ಭಾಗಿಯಾಗಿರೋದು ತುಂಬಾ ಖುಷಿ ಇದೆ. ಅಂಡ್ ಥ್ಯಾಂಕ್ ಯು ಆಲ್ ದ ಆರ್ಟಿಸ್ಟ್, ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತೆ ಕಲರ್ಸ್ ಕನ್ನಡ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನೀವು ಎಲ್ಲ ದಯವಿಟ್ಟು ಎಪಿಸೋಡ್ಸ್ಗಳನ್ನ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನೋಡಿ ಎಪಿಸೋಡ್ಗಳನ್ನ, ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.